ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಈಗ ದೇಶಾದ್ಯಂತ ಸದ್ದು ಮಾಡಿದೆ. ಇದರಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಸರ್ಕಾರದಲ್ಲಿರುವಂತಹ ಮಂತ್ರಿಗಳ ಮೇಲೆ ಉಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಈಗ ಸಚಿವರ ಪ್ರಭಾವದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮಿಂಚಿನ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ದಾರಂತೆ. ವಿಧಾನಸಭೆಯ ಲಾಂಜ್ನಲ್ಲಿ ಸಿಎಂ ಕೊಠಡಿಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಪ್ತ ಸಭೆಯನ್ನ ಮಾಡ್ತಾ ಇದ್ದಾರೆ. ಶಾಸಕರು, ಸಿಬ್ಬಂದಿ ಎಲ್ಲರನ್ನೂ ಹೊರಗೆ ಕಳುಹಿಸಿ ಇಬ್ಬರು ಮಾತ್ರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಬಳಿಯೂ ಕೂಡ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ರು. ನಟಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಸಚಿವರ ಪ್ರಭಾವದ ಆರೋಪ ಏನಿದೆ, ಈ ರಾಜ್ಯ ರಾಜಕಾರಣದಲ್ಲಿ ಈಗ ಮಿಂಚಿನ ಬೆಳವಣಿಗೆ ನಡೀತಾ ಇದೆ. ಗೃಹ ಮಂತ್ರಿಗಳನ್ನ ಕರೆಸಿಕೊಂಡು ಮುಖ್ಯಮಂತ್ರಿಗಳು ಮಾತನಾಡಿದ್ರು. ತದನಂತರ ಈಗ ಅವರ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳನ್ನು ಆಚೆ ಕಳುಹಿಸಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ವಿಧಾನಸೌಧದ ಲಾಂಜ್ನಲ್ಲಿ. ನಟಿ ರಣ್ಯಾ ಕೇಸ್ನಲ್ಲಿ ಈಗ ಸಚಿವರ ಪ್ರಭಾವದ ಆರೋಪ ಏನು ಕೇಳಿ ಬಂದಿದೆ, ಇದರಲ್ಲಿ ಯಾರ ಕೈವಾಡ ಇದೆ, ಪ್ರೋಟೋಕಾಲ್ ಅಧಿಕಾರಿಗಳ ದುರುಪಯೋಗ ಪಡಿಸ್ಕೊಳ್ಳೋರು ಯಾರು, ಈ ಎಲ್ಲವೂ ಕೂಡ ಬರಬೇಕಾಗಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನ್ ಬೆಳವಣಿಗೆ ಆಗಿದೆ, ದಿಢೀರ್ ಅಂತ ಯಾಕೆ ಈ ಬೆಳವಣಿಗೆ ನಡೀತಾ ಇದೆ ಅಂತ? ಪ್ರಮುಖವಾಗಿ ಮೊದಲಿಂದಲೂ ಕೂಡ ಅಂದ್ರೆ ರಣ್ಯಾರಾವ್ ಸಿಕ್ಕಿದ ನಂತರದಲ್ಲಿ ಸಚಿವರುಗಳ ಹೆಸರುಗಳು ಇದೆ ಅನ್ನುವಂತ ವದಂತಿ ಹಬ್ಬಿದ ನಂತರದಲ್ಲಿ ಸಹಜವಾಗಿ ಪಕ್ಷದ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಲೇ ಇತ್ತು. ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ವಿಚಾರ ಚರ್ಚೆ ಆಗಿತ್ತು ಅನ್ನೋದು. ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದಿದ್ರು. ಆದ್ರೆ ಈಗ ಕಳೆದ 20 ನಿಮಿಷಗಳಿಂದ ವಿಧಾನಸಭೆಯ ಲಾಂಜ್ ಬಳಿ ಇರುವಂತಹ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ, ಕೊಠಡಿಯಲ್ಲಿ ಸಿಎಂ, ಡಿಸಿಎಂ ಇಬ್ಬರೇ ರಹಸ್ಯವಾದ ಮಾತುಕತೆ ನಡೆಸಿರುವಂತದ್ದು. ಸುಮಾರು 20 ನಿಮಿಷಗಳ ಹೆಚ್ಚು ಕಾಲದಿಂದ ಮಾತುಕತೆ ನಡೆಸಿದ್ದಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನೇನ್ ಆಗಿದೆ, ಏನಾಗ್ತಾ ಇದೆ, ಅಥವಾ ಸಿಬಿಐ ಎಂಟ್ರಿ ಇರ್ಬೋದು, ಅಥವಾ ಸಚಿವರ ಇದಾರೆ ಅನ್ನುವಂತ ವದಂತಿ ಇರ್ಬೋದು, ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸ್ತಾ ಇರುವಂತ ಮಾಹಿತಿ ಬರ್ತಾ ಇದೆ. ಅರುಣ್, ಓಕೆ ಸುಖೇಶ್, ಬಟ್ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಮಾತ್ರನೇ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇರೋದಕ್ಕೆ ಬಹಳ ಸೀಕ್ರೆಟ್ ಆಗಿ ಯಾಕೆ ಅಂತದ್ದು ಬಹಳ ಸೀಕ್ರೆಟ್ ಆಗಿ ನಡೆಸ್ಕೊಳ್ತಾ ಇರುವಂತದಕ್ಕೆ ಏನ್ ಕಾರಣ ಅಂತ? ಒಂದು ಸ್ಪಷ್ಟ ಆಡಳಿತದ ಭಾಗವಾಗಿ ಅಥವಾ ಆಡಳಿತದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಸಹಜವಾದ ಚರ್ಚೆಯನ್ನ ಮಾಡಿರ್ಬೋದು. ಹಾಗೆ ಪವರ್ ಸೆಂಟರ್ 2 ಅನ್ನೋ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಬಳಿ ಪ್ರಬಲವಾಗಿರುವಂತವರು ಕೂಡ ಇನ್ನು ಗೃಹ ಸಚಿವರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತು ಇಬ್ಬರು ಸಚಿವರು ಅನ್ನುವಂತಹ ವದಂತಿ ಕೂಡ ಇರೋದ್ರಿಂದ ಸಹಜವಾಗಿ ಸರ್ಕಾರದ ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹುಶಃ ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನು ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ ಸುಖೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.